ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ನಾನಿಲ್ಲಿ ಜೋಳದ ರೊಟ್ಟಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡಿಫ್ರೆಂಟಾಗಿ. ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅವ್ರು ಈ ರೀತಿ ಟ್ರೈ ಮಾಡ್ಬೋದು. ಒಂದು ಪ್ಯಾನ್ ತೊಗೊಳ್ಳಿ, ಆ ಪ್ಯಾನಲ್ಲಿ 1 ಬೌಲ್ ಆಗೋಷ್ಟು ವಾಟರ್ ತೊಗೊಳ್ಳಿ ಮತ್ತು ಅದೇ ಬೌಲ್ ಆಗೋಷ್ಟು ಹಿಟ್ಟನ್ನು ತೊಗೊಳ್ಳಿ. ಚೆನ್ನಾಗಿ ನೀರು ಕುದಿ ಬಂದಾದಮೇಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಕೊಂಡಾದ ನಂತರ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಬಿಸಿ ಇದ್ದಾಗೇ ಚೆನ್ನಾಗಿ ನಾದ್ಕೋಬೇಕು ಈ ಹಿಟ್ಟನ್ನು. ಚೆನ್ನಾಗಿ ನಾದಾದ್ಮೇಲೆ ಚಿಕ್ಕದಾಗಿ ಉಳ್ಳಿ ತೊಗೊಂಡು ಚಪಾತಿ ಹೇಗೆ ಲಟ್ಸ್ಕೊತೀರಲ್ಲ ಆ ಥರ ಲಟ್ಸ್ಕೊರಿ ಹಿಟ್ಟು ಹಾಕ್ಕೊಂಡು. ನಿಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಮಾಡ್ಬೋದು ನೀವು. ಇದು ಯಾರಿಗೆಲ್ಲ ರೊಟ್ಟಿ ಬರಲ್ಲ ಅವರು ಈ ರೀತಿಯಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ಇದು ಮಾಡೋದು. ತುಂಬ ಚೆನ್ನಾಗೇ ಬಂದಿತ್ತು ರೊಟ್ಟಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ.